ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗಕ್ಕೆ ಹೋಗ್ತಾ ಇದ್ದೀನಿ. ಚನ್ನರಾಯದುರ್ಗದ 7 ಸುತ್ತಿನ ಕೋಟೆನ ನೋಡೋಕೆ ಹೋಗ್ತಾ ಇದ್ದೀನಿ. ದಾಬಸ್ಪೇಟೆಯಿಂದ ಮಧುಗಿರಿಗೆ ಹೋಗುವಂಥ ರಸ್ತೆಯಲ್ಲಿ ಕೊರಟಗೆರೆ ಬೈಪಾಸ್ ಅಂತ ಸಿಗುತ್ತೆ. ಆ ಕೊರಟಗೆರೆ ಬೈಪಾಸಲ್ಲಿ ನೀವು ಬಲಗಡೆ ತಿರುಗಬೇಕು. ಬಲಗಡೆ ತಿರುಗಿಬಿಟ್ಟು ಸಿದ್ದರಬೆಟ್ಟ ರೋಡ್ವರೆಗೂ ಒಂದೇ ರೋಡು. ಅಲ್ಲಿ ಸಿದ್ದರಬೆಟ್ಟ ರೋಡಲ್ಲಿ ಮತ್ತೆ ಲೆಫ್ಟಿಗೆ ತಿರುಗಬೇಕು. ಕೊರಟಗೆರೆ ಬೈಪಾಸಲ್ಲಿ 10 ಕಿಲೋಮೀಟರ್ ಮುಂದೆ ಬಂದರೆ ತುಂಬಾಡಿ ಅಂತ ಒಂದು ವಿಲೇಜ್ ಸಿಗುತ್ತೆ. ಆ ವಿಲೇಜಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ ಲೆಫ್ಟ್ಗೆ ಹೋಗೋದಕ್ಕೆ, ಸಿದ್ದರಬೆಟ್ಟಕ್ಕೆ ದಾರಿ ಅಂತ ಲೆಫ್ಟ್ಗೆ ಹೋಗೋದಕ್ಕೆ ಒಂದು ಬೋರ್ಡ್ ಹಾಕಿರ್ತಾರೆ. ತುಂಬಾಡಿ ವಿಲೇಜಲ್ಲಿ ಲೆಫ್ಟ್ ಟರ್ನ್ ಮಾಡಿಕೊಂಡು ಸಿದ್ದರಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ 3 ಕಿಲೋಮೀಟರ್ ಮುಂದೆ ಬಂದರೆ ಮತ್ತೊಂದು ಬೋರ್ಡ್ ಕಾಣಿಸುತ್ತೆ. ಅದೇ ಚನ್ನರಾಯನದುರ್ಗಕ್ಕೆ ಹೋಗೋ ದಾರಿ ತೋರಿಸೋ ಬೋರ್ಡು. ನಿಮಗಲ್ಲಿ ಬೋರ್ಡ್ ಕಾಣಿಸುತ್ತೆ ಅಂತ ಭಾವಿಸ್ತೀನಿ. ಚನ್ನರಾಯನದುರ್ಗ ಅಂತ ರೈಟಿಗೆ ತಿರ್ಕೋಬೇಕು 3 ಕಿಲೋಮೀಟರ್ ಮುಂದೆ ಬಂದು. ಯಜಮಾನ್ರೆ ಕೋಟೆಗೆ ಹೇಗೆ ಹೋಗೋದು? ಈಗೇನಾ ಹಿಂಗೆ ಹೋಗ್ಬೋದಾ? ದಾರಿ ಐತಾ ಅಲ್ಲೇ ಮೆಟ್ಲಲ್ಲಿ? ಹೌದಾ? ಹೌದಾ? ಹಾಂ ಸರಿ. ಇಲ್ಲೊಬ್ರು ದಾರಿ ತೋರಿಸಿದ್ರು ಕೋಟೆಗೆ ಹೋಗೋದು ಅಂತ. ಕಾರ್ನ ಇಲ್ಲಿ ಹಳ್ಳಿ ಮಾಡೋದು ಕೆಳಗಡೆ ಪಾರ್ಕ್ ಮಾಡಿದ್ದೀನಿ. ಇಲ್ಲೊಂದು ಕಾಲು ದಾರಿ ಇದೆ. ಈ ದಾರಿಲಿ ಹೋಗ್ಬೋದು ಅನ್ಸುತ್ತೆ ಕೋಟೆಗೆ. ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ. ದೇವಸ್ಥಾನದ ಹತ್ರ ಇಲ್ಲಿ ಬಲಗಡೆ ಬಂದು ಬಲಗಡೆ ತಿರುಗಿದ್ರೆ ಇಲ್ಲಿ ಆರೋ ಮಾರ್ಕ್ ಹಾಕಿದ್ದಾರೆ, ಬೆಟ್ಟ ಹತ್ತೋದು ಹೇಗೆ ಅಂತ. ಬೆಟ್ಟ ಹತ್ತುತ್ತಾ ಇದ್ದೀನಿ. ನಿಮ್ಗೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಅಲ್ಲಿ ಆರೋ ಮಾರ್ಕ್ ಹಾಕಿದ್ದಾರೆ. ಸ್ವಲ್ಪ ಇಲ್ಲಿ ಸ್ಟೀಪ್ ಆಗಿದೆ ಹತ್ತೋದಕ್ಕೆ. ಸೈಡಿಂದ ಹತ್ತುತ್ತಾ ಇದ್ದೀನಿ. ಸ್ವಲ್ಪ ಇಳಿಜಾರಿದೆ, ಸ್ವಲ್ಪ ಕಾಲು ಜಾರುತ್ತೆ ಸಹ, ಹುಷಾರಾಗಿ ಹತ್ತಬೇಕು. ಇಲ್ಲೊಂದು ಆರೋ ಮಾರ್ಕ್ ಇದೆ, ಈ ಕಡೆ ಹತ್ತಬೇಕು ಅಂತ. ಇದೆ ಅದು ಚನ್ನರಾಯನದುರ್ಗದ ಊರು. ಅಲ್ಲೊಂದು ಕೆರೆ ಇದೆ, ಹೋಗ್ತಾ ನೋಡೋಣ. ನೀವು ಈ ಆರೋ ಮಾರ್ಕ್ನ ಫಾಲೋ ಮಾಡ್ಕೊಂಡ್ರೆ ಹಿಂಗೆ ಸ್ಟ್ರೈಟ್ ಆಗಿದೆ ಅದು ಆರೋ ಮಾರ್ಕ್ ಫಾಲೋ ಅಂತ ಹೇಳ್ಬೋದು. ತುಂಬ ಸ್ಟೀಪ್ ಆಗಿದೆ ಅದು, ಅಲ್ಲಿ ಹತ್ತೋದಕ್ಕೆ ಸ್ವಲ್ಪ ಕಷ್ಟ. ನೀವು ಸ್ವಲ್ಪ ಸೈಡಿಂದ ಹತ್ಕೊಂಡ್ಬರ್ಬೇಕು, ನಾನು ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಈ ಕಡೆ ಹಿಂಗೆ ಸೈಡಿಂದ ಹತ್ಕೊಂಡು ಬಂದೆ, ಅದು ಸ್ವಲ್ಪ ಈಸಿ ಅನಿಸ್ತು. ಇಲ್ಲಿ ಹತ್ಕೊಂಡ್ಬಂದಾಗ ಇಲ್ಲೊಂದು ಗೋಡೆ ಕಾಣಿಸ್ತಾ ಇದೆ, ಮೇಲೆ ಹೋಗೋಣ. ಇಲ್ಲಿ ಆರೋ ಮಾರ್ಕ್ ಇದೆ ನೋಡಿ. ಅಲ್ಲೊಂದು ಮಂಟಪ ಇದೆ, ಆ ಮಂಟಪದ ಹತ್ರ ಒಂದು ಯೆಲ್ಲೋ ಕಲರ್ ಮಾರ್ಕಿಂಗ್ ಇತ್ತು ಈ ಕಡೆ ಹೋಗ್ಬೇಕು ಅಂತ. ಅಲ್ಲಿಂದ ಹತ್ಕೊಂಡು ಇಲ್ಲಿ ಮೇಲೆ ಬಂದಿದ್ದೀನಿ. ಕೋಟೆಯ ಗೋಡೆಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಇಲ್ಲೆಲ್ಲೂ ಮಾರ್ಕಿಂಗ್ ಕಾಣಿಸ್ತಾ ಇಲ್ಲ, ಯಾವ ಕಡೆ ಹೋಗೋದು ಅಂತ ಇವಾಗ ಹುಡುಕ್ಬೇಕು. ಈ ಕಡೆ ಎಲ್ಲೂ ಮಾರ್ಕಿಂಗ್ ಕಾಣಿಸ್ತಾ ಇಲ್ಲ ಯೆಲ್ಲೋ ಕಲರ್ದು. ಈ ಸೈಡ್ ಏನಾದರೂ ಇದೆಯಾ ನೋಡೋಣ. ಈಗ ಯಾವ ಕಡೆ ಹೋಗೋದು ಅನ್ನೋದೇ ಕನ್ಫ್ಯೂಷನ್ ನನಗೆ. ಇಲ್ಲೇನಾದರೂ ಇದೆಯಾ ನೋಡೋಣ. ಇಲ್ಲಿ ಮೆಟ್ಲು ಥರ ಏನಿಲ್ಲ, ಬಂಡೆಗಳ ಮೇಲೆ ಹತ್ಕೊಂಡು ಹೋಕೆ ಅಲ್ಲೊಂದು ಯೆಲ್ಲೋ ಕಲರ್ ಮಾರ್ಕಿಂಗ್ ಕಾಣಿಸ್ತಾ ಇದೆ. ಬಂಡೆಗಳ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀನಿ. ಮೋಸ್ಟ್ಲಿ ಆ ಕಡೆಯಿಂದ ಹತ್ತಬೇಕಿತ್ತು ಅನಿಸುತ್ತೆ. ನಾನು ಸ್ವಲ್ಪ ದಾರಿ ತಪ್ಪಿದೆ. ಇಲ್ಲೊಂದು ಯೆಲ್ಲೋ ಕಲರ್ ಮಾರ್ಕಿಂಗ್ ಇದೆ. ಮೇಲತ್ತು ಬಂದರೆ ಇಲ್ಲೊಂದು ಮತ್ತೊಂದು ಯೆಲ್ಲೋ ಕಲರ್ ಮಾರ್ಕಿಂಗ್ ಕಾಣಿಸುತ್ತೆ.
ಕಾಣಿಸ್ತಿದೆಯಲ್ಲ ಕೋಟೆ, ಅದೇ ಕೋಟೆಗೆ ಹೋಗ್ತಾ ಇರೋದು. ಅಲ್ಲೊಂದು ಆರೋ ಮಾರ್ಕ್ ಕಾಣಿಸ್ತದೆ ನನಗೆ, ಬನ್ನಿ ಹೋಗೋಣ. ಇಲ್ಲೊಂದು ಆರೋ ಮಾರ್ಕ್ ಇದೆ. ಆರೋ ಮಾರ್ಕ್ನ ಫಾಲೋ ಮಾಡ್ಕೊಂಡು ಹತ್ತಿದ್ರೆ ಸ್ವಲ್ಪ ಈಸಿ ಆಗುತ್ತೆ ಹತ್ತೋದು. ಚಂದ್ರಾಯನದುರ್ಗದ ಕೋಟೆನ ಬೆಟ್ಟನ ಹತ್ತುತ್ತಾ ಇದ್ದೀನಿ. ಅರ್ಧ ಹತ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ಸ್ಟೀಪ್ ಆಗಿದೆ, ಇಲ್ಲಿ ಹತ್ತೋದು ಸ್ವಲ್ಪ ಕಷ್ಟನೇ ಇದೆ. ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ, ಗ್ರೂಪಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ಈ ಬಂಡೆ ಮೇಲೆ ಲೆಫ್ಟಿಗೆ ಹೋಗ್ಬೇಕು ಅಂತ ಆರೋ ಮಾರ್ಕ್ ಹಾಕಿದ್ದಾರೆ. ಕೋಟೆ ಹತ್ರನೇ ಇದ್ದೀನಿ ಇವಾಗ. ಇಲ್ಲಿ ಕೋಟೆ ಗೋಡೆ ಮೇಲೆ ನಾಗರ ಹಾವಿನ ಒಂದು ಹಾವಿನ ಕೆತ್ತನೆ ಇದೆ. ಅದರ ಅರ್ಥ ಏನು ಅಂದರೆ, ಕೋಟೆಯ ಬಾಗಿಲುಗಳು ನೇರವಾಗಿ ಎಲ್ಲೂ ಸಿಗೋದಿಲ್ಲ, ಸುತ್ತಿ ಬಳಸಿ ಒಳಗಡೆ ಹೋಗಬೇಕು ಅನ್ನೋದು ಸೂಚನೆ. ಆಗಿನ ಕಾಲದವರು ಈ ಥರ ಮಾರ್ಕ್ ಮಾಡಿ ಇಟ್ಕೊಂಡಿರೋರು. ನಾಗರ ಹಾವಿಂದು ಮಾರ್ಕ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಇಲ್ಲಿ ಈ ಕಡೆ ಗೋಬಿಯ ಕೆತ್ತನೆ ಸಹ ಇದೆ ಮೇಲ್ಗಡೆ. ಅದ್ರ ಕೆಳಗಡೆ ಹಿಂದಿಯಲ್ಲಿ ಏನೋ ಕೆತ್ತನೆ ಮಾಡಿದ್ದಾರೆ, ಹಿಂದಿಯಲ್ಲಿ ಏನೋ ಬರಹ ಬರೆದಿದ್ದಾರೆ. ಬನ್ನಿ, ಕೋಟೆ ಬಿದ್ದೋಗಿದೆ ಸ್ವಲ್ಪ ಇದು ಕೋಟೆ ಇದೆಲ್ಲ. ಎಲ್ಲ ಕೋಟೆಯಲ್ಲಿರೋ ಥರ ಅಲ್ಲಿ ಒಂದು ಆಂಜನೇಯ ಸ್ವಾಮಿ ಕೆತ್ತನೆ ಇದೆ. ಇಲ್ಲಿ ಬಾಗಿಲ ಮೇಲಿರ್ತಕ್ಕಂಥ ಕೋಟೆಯ ಇಟ್ಟಿಗೆ ಗಾರೆ ಸುಣ್ಣದಿಂದ ಕಟ್ಟಿರ್ತಕ್ಕಂಥ ಗೋಡೆ ಮೋಸ್ಟ್ಲಿ ಈ ಸತಿ ಬಂದಿರತಕ್ಕಂಥ ಮಳೆಗೆ ಬಿದ್ದೋಗಿದೆ. ಕೋಟೆಯ ಮೊದಲನೇ ಭಾಗದಲ್ಲಿದ್ದೀವಿ ಈಗ, ಡೋರ್ ನಂಬರ್ 1. ಕೋಟೆ ಒಳಗಡೆ ಹೋಗ್ತಾ ಇದ್ದೀನಿ. ಕೋಟೆ ಮೇಲೆ ಮರ ಗಿಡ ಎಲ್ಲ ಸರಿಯಾಗಿ ಬೆಳೆದಿದೆ, ಏನು ಮೇಂಟೆನೆನ್ಸ್ ಆಗಿಲ್ಲ ಇಲ್ಲಿ. ಪುರಾತತ್ವ ಇಲಾಖೆಯರು ಈ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು. ಸೊ ಮೊದಲನೇ ಭಾಗದಿಂದ ಆ ಕಡೆ ಹಿಂಗೆ ಬಂದ್ಬಿಟ್ಟು ಹೀಗೆ ಬಂದಿದ್ದೀನಿ. ಇಲ್ಲಿ ಎದುರುಗಡೆ ಆಮೆ ಕೆತ್ತನೆ ಇದೆ. ಬಂದ್ಬಿಟ್ಟು ಇಲ್ಲಿ ಸೀದಾ ಹೋಗೋದ ಕಾಲ ಮತ್ತೆ ಎಡಗಡೆ ತಿರುಗಬೇಕು. ಎಡಗಡೆ ತಿರುಗಿದ್ರೆ ಇಲ್ಲೊಂದು ಮಂಟಪ ಇದೆ. ಮಂಟಪದ ಹತ್ರ ಬಲಗಡೆ ತಿರುಗಿದ್ರೆ ಕೋಟೆಯ 2ನೇ ಬಾಗಿಲು ಸಿಗುತ್ತೆ, ಡೋರ್ ನಂಬರ್ 2. ಇಲ್ಲಿ ಕಾವಲುಗಾರರಿಗೊಂದು ಜಾಗ ಮಾಡಿಟ್ಟಿದ್ದಾರೆ. ಈ ಕಡೆ ಸಹ ಹೋಗ್ಬಿಟ್ಟು ಬರ್ಬೋದು. ನೆಕ್ಸ್ಟ್ ಯಾವ ಕಡೆ ಹೋಗೋದು, ಮಾರ್ಕಿಂಗ್ ಗೊತ್ತಾಗ್ತಿಲ್ವಲ್ಲ ಎಲ್ಲೆಲ್ಲಿ. ನೋಡೋಣ, ಆ ಕಡೆ ಇರ್ಬೋದು ಡೋರು ಇನ್ನೊಂದು. ಕೋಟೆ 2 ಬಾಗಿಲು ದಾಟ್ಬಿಟ್ಟು ಮತ್ತೆ ಮೇಲೆ ಕತ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ, ಅದು. ಅಲ್ಲೊಂದು ಬುರ್ಜ್ ಸಹ ಇದೆ ಕಾವಲು ಕಾಯೋದಕ್ಕೆ. ಮೋಸ್ಟ್ಲಿ ಅದೇ ಕೋಟೆ 3ನೇ ಬಾಗಿಲು ಅನಿಸುತ್ತೆ. ಬನ್ನಿ ನೋಡೋಣ. ಕೋಟೆಯ 2ನೇ ಬಾಗಿಲು ಆಗಿದ ತಕ್ಷಣ ಇಲ್ಲೊಂದು ದೇವಸ್ಥಾನ ಇದೆ, ಒಳಗಡೆ ಒಂದು ಮೂರ್ತಿ ಇದೆ, ಬಟ್ ಪೂಜೆ ಇನ್ನೂ ಮಾಡ್ತಾಯಿಲ್ಲ ಇಲ್ಲಿ. ಆ ದೇವಸ್ಥಾನದ ಎದುರುಗಡೆನೇ ಒಂದು ಚಿಕ್ಕ ಕೊಳ ಇದೆ. ಮಳೆ ಬಂದ ನೀರು ಶೇಖರಣೆ ಆಗೋದಕ್ಕೆ, ಈ ನೀರನ್ನು ಕುಡಿಯೋದಕ್ಕೆ ಮತ್ತು ಬಳಸೋದಕ್ಕೆ ಮುಂಚೆ ಯೂಸ್ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಸೊ ಈ ಕೊಳ ದಾಟ್ಬಿಟ್ಟು ಆ ಕಡೆ ಹೇಗೆ ಹೋಗೋದು ಅಂತ ದಾರಿಗೆ ಗೊತ್ತಿಲ್ಲ, ನಾನು ಹುಡುಕ್ತಾ ಇದ್ದೀನಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲೇನಾದರೂ ದಾರಿ ಇದೆಯಾ ನೋಡೋಣ.
ಇಲ್ಲಿ ದಾರಿ ಇದೆ, ಕಾಲ್ ದಾರಿ, ಬಟ್ ಸಿಕ್ಕಾಪಟ್ಟೆ ಕಂಜೆಸ್ಟೆಡ್ ಇದೆ, ಹೋಗೋದಕ್ಕೆ ಭಯ ಆಗುತ್ತೆ, ಆ ಥರ ಇದೆ. ಇಲ್ಲಿ ದಾರಿ ಇದೆ, ಬಟ್ ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ಅನ್ನೋದಕ್ಕಿಂತ ಕೋಟೆಯ ಗೋಡೆ, ಇಲ್ಲೊಂದು ಸಹ ಕೊಳ ಇದೆ. ಈ ಕಡೆ ನೋಡೋಣ ಹೋಗಿ. ನೋಡಿ, ಆ ದೇವಸ್ಥಾನ ಇತ್ತಲ್ಲ, ಆ ದೇವಸ್ಥಾನದಿಂದ ಹಂಗ ಸುತ್ಕೊಂಡು ಬರಬೇಕು. ಕಾಲ್ ದಾರಿ ಇದೆ, ಸುತ್ಕೊಂಡು ಬಂದರೆ ಈಗ ಕೊಳದ ಇನ್ನೊಂದು ಭಾಗದಲ್ಲಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ನೋಡೋಣ ಏನೇನಿದೆ ಅಂತ. ಆ ದೇವಸ್ಥಾನ ಮತ್ತು ಕೊಳದಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲೊಂದು ಮಂಟಪ ಕಾಣಿಸುತ್ತೆ. ಈ ಮೋಸ್ಟ್ಲಿ ಮಂಟಪನ ಸೈನಿಕರು ಉಳ್ಕೊಳ್ಳೋದಕ್ಕೆ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ. ಬನ್ನಿ ಈ ಕಡೆ ನೋಡೋಣ ಏನಿದೆ. ಆ ಮಂಟಪದ ಮೇಲೆ ಒಂದು ಕಾವಲು ಗೋಪುರ ಇದೆ. ಇಲ್ಲಿಂದ ಕೆಳಗಡೆ ನೋಡೋದಕ್ಕೆ ಇಲ್ಲಿಂದ ನೋಡೋದಕ್ಕೆ ಆ ಕಿಂಡಿಗಳಿದಾವಲ್ಲ, ಆ ಗೋಡೆಯಲ್ಲಿರ್ತಕ್ಕಂಥ ಕಿಂಡಿಗಳು ಬಂದೂಕು ತುಪಾಕಿಗಳನ್ನಿಟ್ಟು ಶತ್ರುಗಳು ಆಕ್ರಮಣ ಮಾಡಿದಾಗ ಹೊಡೆಯೋದಕ್ಕೆ. ಕೋಟೆಯ ಕೆಳಭಾಗ ಸಂಪೂರ್ಣ ಕಲ್ಲಿನಿಂದ ಕಟ್ಟಲ್ಪಟ್ಟಿದೆ. ಮೇಲ್ಗಡೆ ಭಾಗ, ಕಲ್ಲಿನಿಂದ ಮೇಲ್ಗಡೆ ಭಾಗ ಇಟ್ಟಿಗೆ, ಗಾರೆ, ಸುಣ್ಣ ಇದನ್ನು ಮಿಕ್ಸ್ ಮಾಡಿ ಈ ಗೋಡೆಗಳನ್ನ ಕಟ್ಟಲಾಗಿದೆ. ಇಟ್ಟಿಗೆಗಳೆಲ್ಲ ಚಿಕ್ಕ ಚಿಕ್ಕದು. ಮೋಸ್ಟ್ಲಿ ಇದು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನದ ಕಾಲದಲ್ಲಿ ಈ ಮೇಲ್ಭಾಗದ ಗೋಡೆಗಳನ್ನ ಕಟ್ಟಿರ್ಬೋದು ಅಂತ ಭಾವಿಸ್ತೀನಿ. ಆ ಕೊಳ ಇದೆಯಲ್ಲ, ಆ ಕೊಳದಿಂದ ಬಂದ್ಬಿಟ್ಟು ಅಲ್ಲೊಂದು ಗೋಪುರ, ಕಾವಲು ಗೋಪುರ, ಅದೊಂದು ಮಂಟಪ ಇದೆಯಲ್ಲ, ಆ ಮಂಟಪ ನೋಡ್ಕೊಂಬಿಟ್ಟು ಈ ಭಾಗಕ್ಕೆ ಬಂದಿದ್ದೀನಿ. ನೀವಿಲ್ಲಿ ನೋಡ್ಬೋದು, ಕೋಟೆಯ ಕೆಲವು ಗೋಡೆಗಳು ಆಲ್ರೆಡಿ ಕುಸಿದು ಬಿದ್ದೋಗಿದ್ದಾವೆ. ಸೊ ಇಲ್ಲೊಂದು ಕಾವಲು ಗೋಪುರ ಇದೆ, ಅದೇ ಥರ ಇಲ್ಲೊಂದು ಮಂಟಪ ಇದೆ. ಈ ಮಂಟಪನೂ ಸಹ ಸೈನಿಕರು ಉಳ್ಕೊಳ್ಳೋದಕ್ಕೆ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ. ಇಲ್ಲಿ ಮೇಲೆ ಹೋಗಿ ಅಲ್ಲೇನಿದೆ ನೋಡೋಣ. ಇಲ್ಲೂ ಸಹ ಒಂದು ಮಂಟಪ ಇದೆ. ಇಲ್ಲೂ ಸಹ ಕೋಟೆಯ ಬಾಗಿಲು ಹತ್ತಿರ ಇರ್ತಕ್ಕಂತಹ ಗೋಡೆ ಕುಸಿದು ಬಿದ್ದಿದೆ. ಇಲ್ಲೊಂದು ಬಾಗಿಲಿದೆ, ಇದು ಮೋಸ್ಟ್ಲಿ 3ನೇ ಬಾಗಿಲು ಅನಿಸುತ್ತೆ, ಅಥವಾ ಇಲ್ಲಿರ್ತಕ್ಕಂಥ ಕಾವಲು ಗೋಪುರಕ್ಕೆ ಹೋಗುವ ದಾರಿ ಅಂತಲೂ ಸಹ ಅನಿಸುತ್ತೆ. 3ನೇ ಬಾಗಿಲು, ಇದು 3ನೇ ಬಾಗಿಲಿಂದ ಹತ್ಕೊಂಡು ಬಂದೆ. ಅಲ್ಲೊಂದು ಕಾವಲು ಗೋಪುರ ಇದೆ. ಈ ಕಡೆಯಿಂದ ಹತ್ಕೊಂಡು ಬಂದರೆ ಮತ್ತೆ ಇಲ್ಲೊಂದು 4ನೇ ಬಾಗಿಲಿದೆ. ಇಲ್ಲಿ ಡೋರ್ ನಂಬರ್ 4, 4ನೇ ಬಾಗಿಲು ದಾಟಿ ಡೋರ್ ನಂಬರ್ 4ನ ದಾಟಿದ್ದೀನಿ. ಸ್ವಲ್ಪ ದುರ್ಗಮವಾದ ಕೋಟೆ ಇದು. ಎಲ್ಲೂ ನಿಮಗೆ ಸ್ಟ್ರೈಟಾಗಿ ಬರೋದಕ್ಕೆಲ್ಲೂ ದಾರಿ ಕಾಣಿಸಲ್ಲ. ಇಲ್ಲೊಂದು ಬಾಗಿಲಿದೆ, ಬಟ್ ಇದು ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ, ನೋಡೋಣ. ಇಲ್ಲೊಂದು ಬಾಗಿಲಿದೆ, 5ನೇ ಬಾಗಿಲಿದು. ಡೋರ್ ನಂಬರ್ 5. ಇಲ್ಲೆಲ್ಲ ಮಳೆ ಬಂದು ಅರ್ಧಕ್ಕೆ ಕುಸಿದಿದೆ ಗೋಡೆಗಳೆಲ್ಲ. ಈ ನಿಧಿಗಳ್ಳರಿಂದ ಅರ್ಧ ಕೋಟೆ ಹಾಳಾಗಿದೆ ಅಂತ ಭಾವಿಸ್ತೀನಿ. ಬಟ್ ಗಿಡ ಮರ ಪೊದೆಗಳು ಸರಿಯಾಗಿ ಬೆಳೆದಿದೆ. ಪುರಾತತ್ವ ಇಲಾಖೆಯರು ಸ್ವಲ್ಪ ಗಮನ ಹರಿಸ್ಬೇಕು ಈ ಕಡೆ.
ಡೋರ್ ನಂಬರ್ 5ಅಲ್ಲಿದ್ದೀನಿ. ಬಾಗಿಲು ಸಂಖ್ಯೆ 5. ನೋಡಿ ಇಲ್ಲಿ ನಿಧಿಗಳ್ರು ತೋಡಿ ಮಣ್ಣನ್ನು ಈ ಕಡೆ ಹಾಕಿದ್ದಾರೆ. ಡೋರ್ ನಂಬರ್ 5ಇಂದ ಒಳಗಡೆ ಹೋಗ್ತಾ ಇದ್ದೀನಿ. ಇದು ಸೈನಿಕರು ಓಡಾಡೋದಕ್ಕಿದ್ದಂಥ ಜಾಗ. ಬಾಗಿಲು ಸಂಖ್ಯೆ 6, ಡೋರ್ ನಂಬರ್ 6. ಇಲ್ಲಿ ಹನುಮಪ್ಪನ ಕೆತ್ತನೆ ಇದೆ. ಎಲ್ಲ ಕೋಟೆಗಳಲ್ಲಿರುವ ಹಾಗೆ ಇಲ್ಲಿ ಹನುಮಪ್ಪನ ಕೆತ್ತನೆ ಇದೆ. ನಮಸ್ಕಾರ ಮಾಡ್ಕೊಂಬಿಡಿ ಎಲ್ಲರೂ. ಹನುಮಪ್ಪ ಕಾಪಾಡಪ್ಪ. ಮೋಸ್ಟ್ಲಿ ನಾನು ಬಂದಿರೋ ದಾರಿ ತಪ್ಪಿರ್ಬೋದು, ಗೊತ್ತಿಲ್ಲ. ಯಾಕೆ ಅಂದರೆ ಇಲ್ಲಿ ಮೆಟ್ಲುಗಳಿದ್ದಾವೆ. ಇಲ್ಲಿಂದ ಹತ್ಕೊಂಡು ಬಂದರೆ ಇಲ್ಲಿ ಆಂಜನೇಯ ಸ್ವಾಮಿ ಕೆತ್ತನೆ ಇದೆ. ಎಲ್ಲ ಕೋಟೆಗಳಲ್ಲೂ ಮೊದಲನೇ ಬಾಗಿಲಲ್ಲೇ ಆಂಜನೇಯ ಸ್ವಾಮಿ ಕೆತ್ತನೆ ಇರುತ್ತೆ. ಮೋಸ್ಟ್ಲಿ ನಾನು ಉಲ್ಟಾ ಬಂದಿರ್ಬೋದು. ಇದು ಡೋರ್ ನಂಬರ್ 1 ಇರ್ಬೋದು, ಗೊತ್ತಿಲ್ಲ. ಈ ಡೋರಲ್ಲಿ ಒಂದು ಗಣೇಶನ ಕೆತ್ತನೆ ಸಹ ಇದೆ ಮೇಲ್ಗಡೆ. ಇದು ಬಾಗಿಲು ಸಂಖ್ಯೆ 1 ಇರ್ಬೋದು. ಅಲ್ಲೊಂದು ಚಿಕ್ಕ ದೇವಸ್ಥಾನ ಕಾಣಿಸ್ತಾ ಇದೆ. ಇದು ಎಂಟ್ರೆನ್ಸಾ ಅಥವಾ ಇದು ಎಕ್ಸಿಟಾ ಗೊತ್ತಾಗ್ತಾ ಇಲ್ಲ. ಇಲ್ಲಿಂದ ಇಳಿದೋಗೋದಕ್ಕೆಲ್ಲ ದಾರಿ ಕಾಣಿಸ್ತಾ ಇಲ್ಲ. ಬನ್ನಿ ವಾಪಸ್ ಹೋಗೋಣ. ಇಲ್ಲಿಂದ ಯಾವುದೂ ದಾರಿ ಕಾಣಿಸ್ತಾ ಇಲ್ಲ. ಇದು ನನ್ನ ಪ್ರಕಾರ ಇದು ಡೋರ್ ನಂಬರ್ 6 ಇರ್ಬೋದು, ಅಥವಾ ಇದೇ ಡೋರ್ ನಂಬರ್ 1 ಸಹ ಇರ್ಬೋದು, ಗೊತ್ತಿಲ್ಲ ನನಗೆ. ಬನ್ನಿ ಹೋಣ. ಅಲ್ಲಿ ನೋಡಿ ಗಣೇಶನ ಕೆತ್ತನೆ ಇದೆ. ಅಲ್ಲಿ ಆಂಜನೇಯ ಸ್ವಾಮಿಯ ಕೆತ್ತನೆ. ಡೋರ್ ನಂಬರ್ 6 ಮತ್ತು 5ರಿಂದ ವಾಪಸ್ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ನಿಧಿಗಳ್ಳರು ಹೆಂಗೆ ಗುಂಡಿ ಹೊಡೆದಾರೆ. ನೋಡಿ ಇಲ್ಲಿ ಕಲ್ಲಿನಿಂದ ಮೆಟ್ಲು ಮಾಡ್ಕೊಂಡಿದ್ದಾರೆ ಮೇಲ್ಗಡೆ ಹತ್ಕೊಂಡು ಹೋಗ್ಲಿಕ್ಕೆ. ಅಲ್ಲೊಬ್ಬಟ್ಟು ಕಾವಲು ಕಾಯಲಿದ್ದಕ್ಕೆ. ಕೋಟೆ 3ನೇ ಸುತ್ತಿನಿಂದ ಒಂದು ವ್ಯೂ ಪಾಯಿಂಟಿಂದ ಹೇಗೆ ಕಾಣಿಸುತ್ತೆ ನೋಡಿ. ನೇಚರು ಸೂಪರಾಗಿ ಕಾಣಿಸ್ತದೆ ಇಲ್ಲಿಂದ. ನಾನು ಇವಾಗ ಮತ್ತೆ ಕೊಳ ಮತ್ತು ಆ ದೇವಸ್ಥಾನದ ಹತ್ರ ವಾಪಸ್ ಹೋಗ್ತಾ ಇದ್ದೀನಿ. ವಾಪಸ್ಸು ಮತ್ತೆ ಆ ಸೈಡ್ ಏನಿದೆ, ಆ ಭಾಗದಲ್ಲಿ ಏನಿದೆ ಅಂತ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಚನ್ನರಾಯನ ದುರ್ಗ ಸಹ 7 ಸುತ್ತಿನ ಕೋಟೆ, ಅಂದರೆ 7 ಬಾಗಿಲುಗಳು ಇರ್ತವೆ. ಚಿತ್ರದುರ್ಗದ ಕೋಟೆ ತರಹನೇ ಇದು 7 ಸುತ್ತಿನ ಕೋಟೆ. ಆದರೆ ಯಾವ ಸುತ್ತಿನಲ್ಲಿ ಯಾವ ಬಾಗಿಲಿದೆ, ಹೇಗೆ ಹೋಗೋದು ಅಂತ ಯಾರಿಗೂ ಸಹ ಗೊತ್ತಿಲ್ಲ. ಯಾಕೆಂದರೆ ಇದು ಅಷ್ಟು ಫೇಮಸ್ ಅಲ್ಲ ಇದು ಈ ಪ್ಲೇಸು. ಸೊ ಕೆಲವು ಟೂರಿಸ್ಟ್ಸ್ ಮಾತ್ರ ಬರ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಇವಾಗಲೂ ಸಹ ಇಡೀ ಕೋಟೆ ಚನ್ನರಾಯನ ದುರ್ಗದ 7 ಸುತ್ತಿನ ಕೋಟೆಯಲ್ಲಿ ನಾನು ಒಬ್ಬನೇ ಇದ್ದೀನಿ, ಬೇರೆ ಯಾವ ಟೂರಿಸ್ಟು ಸಹ ಇಲ್ಲಿಲ್ಲ. ಬಟ್ ಯಾರಿಗೂ ಅಷ್ಟು ಗೊತ್ತಿಲ್ಲ ಇದು ಇಲ್ಲಿದೆ ಪ್ಲೇಸ್ ಅನ್ನೋದು. ಒಂಥರ ಲೆಸ್ ನೋನ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್ ಅನ್ನೋ ಥರ. ನಾನು ಹೀಗೆ ಯೂಟ್ಯೂಬಲ್ಲಿ ನೋಡುವಾಗ ಯಾರೋ ಒಬ್ಬರು ವಿಡಿಯೋ ಮಾಡಿದರು ಚನ್ನರಾಯನ ದುರ್ಗದ ಕೋಟೆ ಅಂತ. ಸೊ ಹಂಗಾಗಿ ನಾನು ಈ ಕೋಟೆ ನೋಡೋಣ ಅಂತ ಬಂದಿದ್ದೀನಿ. ಈ ಕೊಳದ ಪಕ್ಕ ಒಂದು ಕಾವಲು ಗೋಪುರ ಅಂತ ಹೇಳಿದ್ನಲ್ಲ, ಅದು ಆ್ಯಕ್ಚುಲಿ ಕಾವಲು ಗೋಪುರ ಅಲ್ಲ. ಇಲ್ಲಿ ಧಾನ್ಯಗಳು, ದವಸ ಧಾನ್ಯಗಳನ್ನು ಆಗಿನ ಕಾಲದಲ್ಲಿ ಇಟ್ಕೊಳ್ಳೋಕ್ಕೆ ಮಾಡಿದ್ರು ಅಂತ ಅನಿಸುತ್ತೆ. ಒಂದು ಗೂಡು, ನಮ್ಮ ಕಡೆ ಇದಕ್ಕೇನೋ ಹೇಳ್ತಾರೆ ಕಣಜ ಅಂತಲೂ ಅಂತಾರೆ, ಉಡೇಬು ಅಂತ ಸಹ ಅಂತಾರೆ. ಇಲ್ಲಿ ಕಾಳು ಕಡಿಗಳನ್ನೆಲ್ಲ ಇಟ್ಕೊಳ್ಳೋರು. ಆ ಕೊಳ ದೇವಸ್ಥಾನ ಮತ್ತು ಆ ಬಾಗಿಲಿಂದ ನಾನು ಒಳಗಡೆ ಬಂದಿದ್ದು. ಅಲ್ಲಿಂದ ಹತ್ಕೊಂಡು ಬಂದರೆ ಅಲ್ಲೊಂದು ಬಾಗಿಲು ಕಾಣಿಸ್ತಾ ಇದೆ, ಅಲ್ಲೊಂದು ಬಾಗಿಲು ಕಾಣಿಸ್ತಾ ಇದೆ. ಇಲ್ಲೊಂದು ದೇವಸ್ಥಾನ ಸಹ ಇದೆ.
ಹಂಗೆ ಇಲ್ಲಿ ಬಲಗಡೆ ನೋಡಿದ್ರೆ ಇಲ್ಲೊಂದು ಗೂಡಿದೆ, ಏನಂತ ಗೊತ್ತಿಲ್ಲ. ಸೊ ಅಲ್ಲಿಗೆ ಹೋಗೋಣ, ಆಮೇಲೆ ಅಲ್ಲಿಗೆ ಹೋಗೋಣ. ಅದೇ ಥರ ದೇವಸ್ಥಾನ, ಯಾವ ದೇವಸ್ಥಾನ ಅಂತ ನೋಡ್ಕೊಂಬರೋಣ ಹೋಗಿ. ಮತ್ತು ನಾನು ಹಿಂಗೆ ಇಳಿದ್ಬಿಟ್ಟು ಹಿಂಗೆ ಬರಬೇಕು ಅನಿಸುತ್ತೆ, ಇಲ್ಲೆಲ್ಲೂ ದಾರಿ ಕಾಣಿಸ್ತಾ ಇಲ್ಲ. ಸೊ ಈ ಕಡೆ ಹೋಗ್ಬಿಟ್ಟು ಮತ್ತೆ ಇಳಿದು ಇಲ್ಲ ಸಿಂಗ್ಬಿಟ್ಟು ಹತ್ಬಿಟ್ಟು ಬರ್ತೀನಿ. ಸೊ ಈ ಕಡೆ ಮೆಟ್ಲು ಇದೆ ಹತ್ಕೊಂಡು ಹೋಗೋದಕ್ಕೆ. ಫಸ್ಟಲ್ಲಿ ಯಾವ ದೇವಸ್ಥಾನ ಇದೆ ಇಲ್ಲಿ ಅಂತ ನೋಡ್ಕೊಂಡು ಬರೋಣ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಪ್ರವೇಶ ದ್ವಾರ ಇದೆ, ಬನ್ನಿ ಹೋಗೋಣ. ಆಬ್ವಿಯಸ್ಲಿ ಇದು ದೇವಸ್ಥಾನ ಪಾಳು ಬಿದ್ದಿದೆ, ಇಲ್ಲಿ ಯಾವುದೇ ರೀತಿಯ ಪೂಜೆ ಇರೋದಿಲ್ಲ. ನೋಡ್ಬೋದು ಎಲ್ಲ ನಿಧಿಗಳ್ರು ಅಗ್ದು ಇಟ್ಟಿದ್ದಾರೆ. ಇಲ್ಲೂ ಸಹ ಅಗ್ದಿದ್ದಾರೆ, ಏನೂ ಸಿಕ್ಕಿಲ್ಲ. ಅಲ್ಲೂ ಅಗ್ದಿದ್ದಾರೆ, ಏನೂ ಸಿಕ್ಕಿಲ್ಲ ಅವ್ರಿಗೆ. ಒಳಗಡೆ ಯಾವುದೇ ರೀತಿಯ ದೇವರಿಲ್ಲ. ಬಟ್ ಇಲ್ಲಿ ಎರಡು ಜೈನರದು ಅಂತ ಅನಿಸುತ್ತೆ ಮೂರ್ತಿಗಳಿದ್ದಾವೆ ಇಲ್ಲಿ ಎರಡು, ಈ ಕಡೆ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಿದೆ, ಎಷ್ಟು ಅಗ್ದಿದ್ದಾರೆ ಏನೋ ಗೊತ್ತಾಗುತ್ತೆ. ನೋಡಿ ನಿಧಿಗಳ್ರೆ ಹೆಂಗೆ ಅಗ್ದಿದ್ದಾರೆ ಇಲ್ಲಿ. ಪಾಣಿಪೀಠ ಇದೆ, ಅಲ್ಲೂ ಸಹ ಅಗ್ದಿದ್ದಾರೆ, ಅಲ್ಲಿ ಒಳಗಡೆನೂ ಸಹ ಅಗ್ದಿದ್ದಾರೆ. ಗರ್ಭಗುಡಿಯಲ್ಲಿ ಯಾವುದೇ ರೀತಿಯ ದೇವರಿಲ್ಲ. ಇಲ್ಲಿ ನೋಡಿ ಕೆತ್ತನೆ ನೋಡಿ, ಮಹಾಲಕ್ಷ್ಮಿದಿದು. ಮೋಸ್ಟ್ಲಿ ಇಲ್ಲಿ ಈಶ್ವರನ ದೇವಸ್ಥಾನ ಇತ್ತು ಅಂತ ಅನಿಸುತ್ತೆ ಮುಂಚೆ. ಎಲ್ಲ ಅಗ್ದ್ಬಿಟ್ಟು ನಿಧಿಗಳ್ರು ಹಾಳು ಮಾಡಿಟ್ಟಿದ್ದಾರೆ. ನಾನು ಹೇಳಿದಾಗೆ ಇಲ್ಲಿ ಯಾರೂ ಇಲ್ಲ, ಒಬ್ಬನೇ ಇರೋದು ನಾನು. ಅಂದರೆ ಅದರ ಅರ್ಥ ನಿಧಿಗಳ್ಳರಿಗೆ ಹೇಳಿ ಮಾಡಿಸಿದ ಜಾಗ. ಇಲ್ಲಿ ಬಂದು ಅಗಿಯೋದಕ್ಕೆ, ಹಾಳು ಮಾಡೋದಕ್ಕೆ ಎಲ್ಲ. ನಾನು ಇವಾಗ ದೇವಸ್ಥಾನದಿಂದ ಆಚೆ ಬಂದಿದ್ದೀನಿ. ಆಚೆ ಬಂದುಬಿಟ್ಟು ಈ ಕಡೆ ಬಲಗಡೆ ಹತ್ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲೊಂದು 2-3 ಬಾಗಿಲುಗಳಿದ್ದಾವೆ, ನೋಡೋಣ ಅಲ್ಲೇನಿದೆ ಅಂತ ಹೋಗಿ. ಇಲ್ಲಿ ಮೆಟ್ಲಿದ್ದಾವೆ, ಮುಂಚೆ ಮಾಡಿದ ಮೆಟ್ಲುಗಳು, ಹಳೆ ಕಾಲದ ಮೆಟ್ಲುಗಳು. ಈ ಕಡೆ ಹತ್ಕೊಂಡು ಹೋಗ್ತಾ ಇದ್ದೀನಿ ಮೆಟ್ಲುಗಳನ್ನ. ಇಲ್ಲೊಂದು ಗೂಡಿದೆ ಗೋಡೆ ಒಳಗಡೆ, ಅಲ್ಲೊಂದು ಬಾಗಿಲಿದೆ. ಅಲ್ಲಿಗೆ ಹೋಗೋದಕ್ಕೆ ಮುಂಚೆ ಈ ಕಡೆ ಒಂದು ಏನೋ ಇದೆ, ನೋಡ್ಕೊಂಬರೋಣ ಬಾಗಿಲು ಥರ. ಮೋಸ್ಟ್ಲಿ ಅಲ್ಲೂ ಒಂದು ದೇವಸ್ಥಾನ ಇದ್ದರೂ ಇರ್ಬೋದು. ಇದು ಬಾಗಿಲಲ್ಲ, ಬಟ್ ಇಲ್ಲೊಂದು ಎಂಟ್ರೆನ್ಸ್ ಥರ ಇದೆ. ಹೌದು, ಇಲ್ಲೂ ಒಂದು ದೇವಸ್ಥಾನ ಇತ್ತು ಅಂತ ಅನಿಸುತ್ತೆ. ಇಲ್ಲೂ ಸಹ ನಿಧಿಗಳ್ರು ನೀಟಾಗಿ ಅಗ್ದಿದ್ದಾರೆ. ಅಗದ್ಬಿಟ್ಟು ಏನು ಮಾಡಬಾರ್ದು ಅದನ್ನು ಮಾಡಿದ್ದಾರೆ. ಹೋಗೋ ಅಲ್ಲೊಂದು ಬಾಗಿಲಿದೆ, ಹೆಂಗೆ ಗುರು ಅಲ್ಲಿಗೆ ಹೋಗೋದು ದಾರಿ ಗೊತ್ತಿಲ್ವೇ. ಈ ಕಡೆ ಬಂದರೆ ಇಲ್ಲೇನೋ ಮನೆ ಥರ ಇದೆ, ಸೈನಿಕರು ಉಳ್ಕೊಳ್ಳೋಕ್ಕೆ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ. ಅಲ್ಲೂ ಸಹ ಒಂದು ಬಾಗಿಲಿದೆ, ಕಾಣಿಸ್ತದೆ ಇಲ್ಲಿಂದ. ಹೇಗೆ ಹೋಗೋದು? ಸಿಕ್ಕಾಬಟ್ಟೆ ಕಳೆ ಬೆಳೆದಿದೆ ಇಲ್ಲಿ, ಗೊತ್ತಿಲ್ಲ. ತುಂಬಾ ಇದೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇಲ್ಲೇನಿದೆ ನೋಡೋಣ. ಮೇಲ್ಗಡೆ ಒಂದು ದೇವಸ್ಥಾನ ಥರ ಇದೆ, ಅಥವಾ ಸೈನಿಕರು ಉಳ್ಕೊಳಕ್ಕೆ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ. ಗೋಡೆ ಒಳಗಡೆನೇ ಮನೆ ಇದೆ. ಓಹ್ ಸೂಪರ್. ಕೋಟೆ ಗೋಡೆ ಏನಿದೆ, ಆ ಗೋಡೆ ಒಳಗಡೆನೆ ಮನೆ ಮಾಡ್ಕೊಂಡಿದ್ದಾರೆ ಉಳ್ಕೊಳ್ಳೋದಕ್ಕೆ. ನೋಡಿ ಇಲ್ಲೂ ಸಹ ಹಂಗೆ ಇದೆ. ಓಹ್ ಸಿಕ್ಕಾಬಟ್ಟೆ ಕಾಂಪ್ಲಿಕೇಟೆಡ್ ಇದೆ ಇದು. ಇಲ್ಲೂ ಸಹ ಒಂದು ಬಾಗಿಲಿದೆ. ಬಾಗಿಲುಗಳು ಡೋರ್ ಇಡೋದಕ್ಕೆ ಇಲ್ಲಿ ನೋಡಿ ಹೋಲ್ಸ್ ಇತ್ತು ಅನಿಸುತ್ತೆ, ಹಿಂಗೆ ಅಡ್ಡ ಇಟ್ಟಿದ್ರು ಅನ್ಸುತ್ತೆ, ಬಿದ್ದೋಗಿದೆ. ಓಕೆ, ನಾವು ಇಲ್ಲೊಂದು ಡೋರ್ ಅಂತ ಹೇಳಿದ್ನಲ್ಲ. ಓಕೆ, ನಾನು ಹಿಂಗೆ ರೌಂಡ್ ಹಾಕೊಂಡ್ಬಂದಿದ್ದೀನಿ. ಈ ಡೋರ್ ಇದೆಯಲ್ಲ, ಇದು ಹತ್ತು ಸ್ವಲ್ಪ ಕಷ್ಟ ಇದೆ. ನಾನು ಆ ದೇವಸ್ಥಾನ ತೋರಿಸಿದ್ನಲ್ಲ, ಆ ಕೊಳದಿಂದ ಆ ದೇವಸ್ಥಾನಕ್ಕೆ ಹೋದೆ. ಅಲ್ಲಿಂದ ಹಿಂಗೆ ಸೀದಾ ಬರ್ಬೋದಿತ್ತು.
ಇದು ಮೋಸ್ಟ್ಲಿ 7ನೇ ಬಾಗಿಲು ಅಂತ ಅನಿಸುತ್ತೆ. ಇಲ್ಲಿಂದ ಹಿಂಗೆ ಸೀದಾ ಹಿಂಗೆ ಹೋಗ್ಬೋದಿತ್ತು, ಬಟ್ ನಾನು ಅಲ್ಲೊಂದು ಏನೋ ಎಂಟ್ರೆನ್ಸ್ ಥರ ಇದೆ ಅಂತೇಳಿ ಅಲ್ಲಿಂದ ಹಿಂಗೆ ಸುತ್ಕೊಂಡು ಬಂದೆ. ಆ ಸುತ್ಕೊಂಡು ಬರುವಾಗ ಗೋಡೆ ಒಳಗಡೆ 2 ಮನೆಗಳು ಕಾಣಿಸ್ತಲ್ಲ, ಅದು ಇದೇ ಗೋಡೆ. ಈ ಗೋಡೆ ಒಳಗಡೆ ಇರೋದಕ್ಕೆ ಮಾಡ್ಕೊಂಡಿದ್ದಾರೆ 2 ಮನೆಗಳನ್ನ. ಸೊ ನಾನು 7ನೇ ಬಾಗಿಲಲ್ಲಿದ್ದೀನಿ. ಏಳನೇ ಬಾಗಿಲಿಂದ ಒಳಗಡೆ ಹೋಗ್ತಾ ಇದ್ದೀನಿ. ಆರು ಅಥವಾ 7ನೇ ಬಾಗಿಲದು. ಇದು 8ನೇ ಬಾಗಿಲು ಅಂತ ಅನಿಸುತ್ತೆ. ಅಲ್ಲಿ ಮೇಲ್ಗಡೆ ಇನ್ನೂ ಗೋಡೆಗಳು ಕಾಣಿಸ್ತಾ ಇದೆ ಕೋಟೆದು. ಮೋಸ್ಟ್ಲಿ ಹಿಂಗೆ ಹೋದ್ರೆ ಸಿಗ್ಬೋದು ಅನಿಸುತ್ತೆ. ಹತ್ತೋಣ. ಸಿಕ್ಕಾಬಟ್ಟೆ ಹಾಳಾಗಿದೆ ಕೋಟೆ. ಓಯ್ಸ 8ನೇ ಬಾಗಿಲು. ನಾನು ನೋಡಿದ ಪ್ರಕಾರ ಯೂಟ್ಯೂಬಲ್ಲಿ ಕೆಲವರು ಹೇಳಿದ ಪ್ರಕಾರ ಇದು 7 ಸುತ್ತಿನ ಕೋಟೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಇಲ್ಲಿ 8 ಬಾಗಿಲುಗಳಿದ್ದಾವೆ. ಮೋಸ್ಟ್ಲಿ ನಾನು ತಪ್ಪಿರ್ಬೋದು ಅಥವಾ ಬೇರೆ ಯೂಟ್ಯೂಬ್ ಚಾನಲಲ್ಲಿ ಹೇಳಿರೋರು ತಪ್ಪಿರ್ಬೋದು. ಇದು 7 ಸುತ್ತಿನ ಕೋಟೆ ಬದಲಾಗಿ 8 ಸುತ್ತಿನ ಕೋಟೆ ಸಹ ಇದ್ರೂ ಇರಬಹುದು. ಇದ್ರ ಬಗ್ಗೆ ಇತಿಹಾಸಕಾರರು ಸ್ವಲ್ಪ ಗಮನ ಹರಿಸ್ಬೇಕು. 7ನೇ ಬಾಗಿಲು ಅಥವಾ 8ನೇ ಬಾಗಿಲಿಂದ ಹಿಂಗೆ ಒಳಗಡೆ ಬಂದು ಬಲಗಡೆ ಹೋಗಿದ್ದೆ. ಇಲ್ಲೊಂದು ಕೊಳ ಇತ್ತು, ಅಲ್ಲೊಂದು ಮಂಟಪದ ಥರ ಇತ್ತು, ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಹೋದಲ್ಲಿ ತುಂಬ ಪೊದೆ ಬೆಳೆದಿತ್ತು, ಹೋಗ್ಲಿಕ್ಕಾಗಲಿಲ್ಲ. ಸೊ ಈ ಕಡೆ ಮತ್ತೆ ಎಡಗಡೆ ಅಲ್ಲಿಂದ ವಾಪಸ್ ಬಂದು ಎಡಗಡೆ ಹೋಗ್ತಾ ಇದ್ದೀನಿ. ಚಿತ್ರದುರ್ಗದಲ್ಲಿರೋ ಹಾಗೆ ಯಾವುದೇ ರೀತಿಯ ನಿರ್ದಿಷ್ಟವಾದ ದಾರಿಗಳಿಲ್ಲ ಇಲ್ಲಿ ಕೋಟೆ ಒಳಗಡೆ ಹೋಗೋದಕ್ಕೆ. ಮೋಸ್ಟ್ಲಿ ಅಲ್ಲಿಂದ ಬಂದು ಬಲಗಡೆ ತಿರುಗಿ ಅದು 8ನೇ ಬಾಗಿಲು ಆದರೂ ಆಗಿರ್ಬೋದು. ಅಲ್ಲಿಂದ ಮತ್ತೆ ಹಾಗೆ ರೌಂಡ್ ಹೊಡ್ಕೊಂಡು ಬಂದರೆ ಇಲ್ಲೊಂದು ಬಾಗಿಲು ಕಾಣಿಸ್ತದೆ. ಇದು 9ನೇ ಬಾಗಿಲು ಆಗಿದ್ದರೂ ಆಗಿರ್ಬೋದು, ಗೊತ್ತಿಲ್ಲ. ಇಲ್ಲಿ ತುಂಬ ಪೊದೆಗಳು ಬೆಳೆದಿರೋದ್ರಿಂದ ಏನೂ ಗೊತ್ತಾಗ್ತಾಯಿಲ್ಲ ಅಷ್ಟು ಕ್ಲಿಯರಾಗಿ ದಾರಿ ಯಾವುದು ಅಂತ. ಒಂದು ನಿರ್ದಿಷ್ಟವಾದ ದಾರಿ ಇದ್ದಿದ್ದರೆ ಎಷ್ಟು ಸುತ್ತುಗಳಿದೆ ಈ ಕೋಟೆಗೆ ಅಂತ ಗೊತ್ತಾಗಿರೋದು. ನನ್ನ ಅಂದಾಜಿನ ಪ್ರಕಾರ ಇದು 9 ಸುತ್ತಿನ ಕೋಟೆ. 9 ಸುತ್ತುಗಳು ಸುತ್ತಾಕಬೇಕು ಅಂದರೆ 9 ಬಾಗಿಲುಗಳನ್ನು ನೋಡಿದ್ದೀವಿ ಈಗ. ಓ ಮೈ ಗಾಡ್, ಇಲ್ಲೂ ಬೇರೆ ಏನೋ ಇದೆ. ಇಲ್ಲೂ ಸಹ ಒಂದು ಬಾಗಿಲಿದೆ. ಸಖತ್ ದುರ್ಗಮವಾಗಿದೆ ಅದು ಕೋಟೆ. ಇಲ್ಲೂ ಸಹ ಏನೋ ಇದೆ. ರಾಜರು ಉಳ್ಕೊಳ್ಳೋಕ್ಕೆ ಏನಾದರೂ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ ಮುಂಚೆ. ಅರಮನೆ ಸಹ ಇದ್ರೂ ಇರ್ಬೋದು. ಅರಮನೆ ಆವರಣ ಥರ ಇದೆ ಇದು. ಇಲ್ಲಿ ವಾಪಸ್ ಹೋಗೋಣ. ಅಲ್ಲೇನಿದೆ ನೋಡೋಣ. ಅಲ್ಲೊಂದು ಡೋರ್ ಇದೆ. ಅಲ್ಲೊಂದು ಡೋರ್ ಇದೆ, ಅಲ್ಲೊಂದು ಡೋರ್ ಇದೆ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಇದೆ ಇದು ಕೋಟೆ. ಇದು ಮೋಸ್ಟ್ಲಿ ಅರಮನೆ ಇರ್ಬೋದು ಅನ್ಸುತ್ತೆ. ಆಗಿನ ಕಾಲದಲ್ಲಿ ರಾಜರು ಉಳ್ಕೊಳ್ಳೋದಕ್ಕೆ ಮಾಡ್ಕೊಂಡಿದ್ರು ಅನಿಸುತ್ತೆ. ಇಲ್ಲೇನೋ ಇಳಿದೋಗೋ ಥರ ಇದೆ. ಇಲ್ಲೂ ಸಹ ನಿಧಿಗಳ್ಳರು ತಮ್ಮ ಕೈ ಚಳಕ ತೋರಿಸಿದ್ದಾರೆ. ಇಲ್ಲೂ ಸಹ ಇಳಿದೋಗೋ ಥರ ಇದೆ. ಇದು ಎಷ್ಟನೇ ಸುತ್ತಿನ ಕೋಟೆ ಗುರು. ಇಲ್ಲೂ ಸಹ ಡೋರ್ ಇದೆ, ಎಂಟ್ರೆನ್ಸ್ ಇದೆ. ಇದು 10ನೇ ಡೋರು ಅನ್ಸುತ್ತೆ ನಾನು ನೋಡ್ತಾ ಇರೋದು. ಇದು ಮೋಸ್ಟ್ಲಿ ಇದು ಅರಮನೆ ಅನಿಸುತ್ತೆ ಆಗಿನ ಕಾಲದಲ್ಲಿ. ನೀವಿಲ್ಲಿ ನೋಡ್ಬೋದು, ಇಲ್ಲಿ
ನೀರಿನ ಕೊಳ ಇರೋ ಆಗಿದೆ. ಈ ಕಡೆ ಇಲ್ಲೂ ಸಹ ನೀರಿನ ಕೊಳ ಇದ್ದು ಆಗಿದೆ. ಮೋಸ್ಟ್ಲಿ ಇದು ಅರಮನೆ ಅನ್ಸುತ್ತೆ. ಆವಾಗ ಇಲ್ಲಿ ಹಿಡಿದ್ಬಿಟ್ಟು ಹೋಗೋದಕ್ಕೆ ದಾರಿ ಇತ್ತು ಅನ್ಸುತ್ತೆ ಮುಂಚೆ. ಆ ಕಡೆ ಓಕೆ, ಇಲ್ಲಿಂದ ಇಳಿದೋದ್ರೆ ಮೋಸ್ಟ್ಲಿ ಆ ಕೊಳ ಸಿಗುತ್ತೆ ಅನ್ಸುತ್ತೆ. ಅಲ್ಲಿ ಆ ಕೊಳ ಕಾಣಿಸ್ತಿದೆಯಲ್ಲ ಇಲ್ಲಿಂದ ನಿಮಗೆ ಆ ಕೊಳ ತೋರಿಸಿದ್ನಲ್ಲ, ಆ ಕೊಳದಿಂದ ತಾನೇ ನಾನು ಬಂದಿದ್ದು. ಹಿಂಗಾಸ್ ಬಂದು ಹಿಂಗೂ ಸಹ ಹತ್ಬೋದು, ಆ ಕಡೆ ಸಹ ಹತ್ಬೋದು. ಸೊ ಈಗ ಅಲ್ಲಿಗೆ ಹೋಗಿದ್ನಲ್ಲ, ಅಲ್ಲಿಂದ ವಾಪಸ್ ಬಂದೆ. ಕೋಟೆ ಇನ್ನೂ ಒಂದು ರೌಂಡ್ ಇದೆ ಹತ್ತೋದು. ಮೇಲ್ಗಡೆಯಲ್ಲಿ ಕಾಣಿಸ್ತದೆ ಅಂತ ಭಾವಿಸ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ಅದು ಲಾಸ್ಟ್ ಬಾಗಿಲು ಅಂತ ಅನಿಸುತ್ತೆ. ಬನ್ನಿ ನೋಡೋಣ. ಸೊ ಅಲ್ಲಿಂದ ಬಂದ್ಬಿಟ್ಟು ಮತ್ತೆ ಈಗ ವಾಪಸ್ ಈ ಕಡೆ ಬಂದಿದ್ದೀನಿ. ಇನ್ನೊಂದು ಬಾಗಿಲಿದೆ ಇಲ್ಲಿ. ಇದು ನನ್ನ ಅನಿಸಿಕೆ ಪ್ರಕಾರ ಕೊನೆ ಬಾಗಿಲು ಇರಬಹುದು, ಅಥವಾ ಇದರ ನಂತರ ಇನ್ನೂ 2-3 ಬಾಗಿಲು ಇದ್ದರೂ ಸಹ ಇರಬಹುದು. ಇದು ನಾನು ಅಂದ್ಕೊಂಡಷ್ಟು ಸಿಂಪಲ್ ಆಗಿಲ್ಲ. ಈ ಕೋಟೆ ತುಂಬ ದುರ್ಗಮವಾಗಿದೆ. ಕೋಟೆ 10ನೇ ಬಾಗಿಲಲ್ಲಿದ್ದೀನಿ. 10ನೇ ಬಾಗಿಲಿಂದ ದಾಬಸ್ಪೇಟೆ ಮಧುಗಿರಿ ಹೈವೇ ಇಲ್ಲಿಂದ ಕಾಣಿಸ್ತಾ ಇದೆ ನನಗೆ. ಮೋಸ್ಟ್ಲಿ ಈ ಕ್ಯಾಮ್ರಾದಲ್ಲಿ ನಿಮಗೆ ಕಾಣಿಸೋದಿಲ್ಲ. 2-3 ಕೆರೆಗಳು ಕಾಣಿಸ್ತಾ ಇದೆ ಇಲ್ಲಿಂದ. ಹಾಗೂ ಅಲ್ಲಿ ಲಾರಿಗಳೆಲ್ಲ ಓಡಾಡ್ತಾ ಇದ್ದಾವೆ. 10ನೇ ಬಾಗಿಲು ಒಳಗಡೆ ಹೋಗ್ತಾ ಇದ್ದೀನಿ ಇವಾಗ. ನಾನು ಹೇಳ್ದಾಗೆ ಇಲ್ಲೊಂದು ಬಾಗಿಲಿದೆ, ಇನ್ನೂ 2 ಬಾಗಿಲಿದಾವೆ ಇಲ್ಲಿ. ಹನ್ನೊಂದನೇ ಬಾಗಿಲು ಇದು. ಹನ್ನೊಂದನೇ ಬಾಗಿಲು ಇಲ್ಲಿನ ದುರ್ಗಮವಾಗಿದೆ ಹೋಗೋದಕ್ಕೆ. ಇಲ್ಲಿ ಸೈಡ್ ಏನಿದೆ ನೋಡ್ಕೊಂಬರೋಣ ಫಸ್ಟು. ಇಲ್ಲೊಂದು ಕಾವಲು ಗೋಪುರ ಥರ ಇದೆ. ಹೌದು, ಇದೊಂದು ಕಾವಲು ಗೋಪುರ. ಇಲ್ಲಿಂದ ಶತ್ರುಗಳನ್ನ ವಾಚ್ ಮಾಡೋ ಥರ. ಅದು ಬಿಟ್ಟರೆ ಇಲ್ಲೇನೋ ಎಲ್ಲ ಫುಲ್ ಕುಸಿದು ಬಿದ್ದೋಗಿದೆ. ಸೊ ನಾನೀಗ 11 ಬಾಗಿಲಿನಿಂದ ಬಂದೆ. ಸೊ ಈ ಕಡೆ ಹೋಗ್ತಿದ್ದೀನಿ ಇವಾಗ. ಎಲ್ಲೇನಿದೆ ನೋಡೋಣ. ಇಲ್ಲಿಗೆ ಹೋಗೋದಕ್ಕೆ ಮುಂಚೆ ಆ ಕಡೆ ಹೋಗ್ಬಿಟ್ಟು ಅಲ್ಲೊಂದು ಕಾವಲು ಗೋಪುರ ವಾಚ್ ಟವರ್ ಇತ್ತು, ಅದು ನೋಡ್ಕೊಂಬಂದೆ. ಬಿದ್ದೋಗಿರೋ ಮಂಟಪ ಸಹ ಇತ್ತು. ಈ ಕಡೆ ಹತ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೊಂದು ಕೊಳ ಥರ ಮಾಡ್ಕೊಂಡಿದ್ದಾರೆ ನೀರು ಶೇಖರಣೆ ಮಾಡ್ಕೊಳ್ಳೋದಕ್ಕೆ. ಬಟ್ ನೀರೆಲ್ಲ ಬತ್ತೋಗಿದೆ. ಇಲ್ಲಿಂದ ಹತ್ಕೊಂಬರೋಕ್ಕೆ ಮೆಟ್ಲಿತ್ತು ಅನ್ಸುತ್ತೆ ಮುಂಚೆ, ಹಾಳಾಗಿದೆ. ಈಗ ಮತ್ತೊಂದು ಸುತ್ತಿಗೆ ಹೋಗ್ತಾ ಇದ್ದೀನಿ ಮೆಟ್ಲು ಹತ್ಕೊಂಡ್ಬಿಟ್ಟು. ನಾನು ಹೇಳಿಲ್ವಾ ಇನ್ನೂ ತುಂಬ ಬಾಗಿಲುಗಳು ಇದ್ದರೆ ಇರ್ಬೋದು ಅಂತ. ಇಲ್ಲಿ 12ನೇ ಬಾಗಿಲು ಕಾಣಿಸ್ತಾ ಇದೆ ನನಗೆ. ಅದೇ ಥರ ಈ ಕಡೆ ಸಹ ಹೋಗ್ಬೋದು ಅಂತ ದಾರಿ ಇದೆ. ಬನ್ನಿ ಹೋಗೋಣ. ಹನ್ನೆರಡು 13ನೇ ಬಾಗಿಲಿದು ನಾನು ನೋಡ್ತಾ ಇರೋದು. ಇಲ್ಲೂ ಸಹ ಬರ್ಬೋದಿತ್ತು, ಬಟ್ ನಾನು ಈ ಕಡೆ ಬಂದೆ. ಇಲ್ಲಿ ಮೆಟ್ಲಿದೆ ವಾಚ್ ಟವರ್ ಹೋಗೋದಕ್ಕೆ ಅಥವಾ ಸೈನಿಕರು ಹೋಗೋದಕ್ಕೆ. ಇಲ್ಲೂ ಸಹ ಮೆಟ್ಲಿದೆ ಎಡಗಡೆ. ಅಲ್ಲಿ ಕೋವಿಗಳನ್ನಿಟ್ಟು ಶೂಟ್ ಮಾಡೋದಕ್ಕೆ ರಂಧ್ರಗಳು ಸಹ ಇದ್ದಾವೆ.
ಇಲ್ಲೂ ಒಂದು ವಾಚ್ ಟವರ್ಗೆ ಹೋಗೋ ದಾರಿ ಥರ ಇದೆ. ಫೈನಲಿ ಚನ್ನರಾಯದುರ್ಗದ ತುತ್ತ ತುದಿಯಲ್ಲಿದ್ದೀನಿ. 13 ಬಾಗಿಲುಗಳನ್ನ ದಾಟಿ ತುದಿಗೆ ಬಂದಿದ್ದೀನಿ. ಇಲ್ಲಿ ಮೇಲ್ಗಡೆ ವಾಚ್ ಟವರ್ಸು, ಬಿದ್ದೋಗಿರೋ ಅರಮನೆಗಳು, ಕಾವಲು ಗೋಪುರಗಳು ತುಂಬ ಇದ್ದಾವೆ. ಇಲ್ಲಿ ಯಾವುದೇ ರೀತಿಯ ಮೇಂಟೆನೆನ್ಸ್ ಆಗಿಲ್ಲ. ಕೋಟೆ ತುಂಬ ದುಸ್ಥಿತಿಯಲ್ಲಿದೆ. ಇನ್ನು 2-3 ಮಳೆಗೆ ಇದು ಬಿದ್ದೋದು ಹೋಗ್ಬೋದು ಕಂಪ್ಲೀಟಾಗಿ. ಪುರಾತತ್ವ ಇಲಾಖೆಯ ಕಡೆ ಗಮನ ಹರಿಸ್ಬೇಕು. ಹಾಗೆ ನಾನು ನೋಡಿದ ಪ್ರಕಾರ ಒಂದು 2-3 ಕಾವಲು ಗೋಪುರಗಳು ಆಲ್ರೆಡಿ ಬಿದ್ದೋಗಿದ್ದಾವೆ. ಇಲ್ಲಿ ಹತ್ಕೊಂಡು ಹೋಗಿದೆ. ಬನ್ನಿ ಹೋಗ್ಬಿಟ್ಟು ಬರೋಣ. ನೋಡಿ, ಈ ಥರ ಕಾಣಿಸುತ್ತೆ ಇಲ್ಲಿ ಮೇಲ್ಗಡೆ ವ್ಯೂ. ಇನ್ನೊಂದು ವಿಷಯ ಹೇಳೋದು ಮರ್ತಿತ್ತು. ವಿಷ್ಣುವರ್ಧನ್ ಮತ್ತು ಭಾರತಿ ನಟಿಸಿರ್ತಕ್ಕಂತಹ ಬಂಗಾರದ ಜಿಂಕೆ ಸಿನಿಮಾನ ಈ ಕೋಟೆಯಲ್ಲೇ ಶೂಟ್ ಮಾಡಿರೋದು. ಸೊ ನಾನಿವಾಗ ಚನ್ನರಾಯನದುರ್ಗದ ತುತ್ತ ತುದಿಯಲ್ಲಿದ್ದೀನಿ. ವಾಚ್ ಟವರ್ನಲ್ಲಿ ನೋಡ್ತಾ ಇದ್ದೀನಿ ಎಲ್ಲ. ಸೊ ಈಗ ನಾನು ಬಂದಿದ್ದು 13ನೇ ಬಾಗಿಲು, ಅಲ್ಲಿಂದ ಬಂದಿದ್ದು 13ನೇ ಸುತ್ತು ಅಂತ ಅನಿಸುತ್ತೆ. ನಾನಿವಾಗ ಚನ್ನರಾಯನದುರ್ಗದ ಕೋಟೆಯ ಒಳಾಂಗಣದಲ್ಲಿದ್ದೀನಿ ಮತ್ತು ಚನ್ನರಾಯನದುರ್ಗದ ತುತ್ತ ತುದಿಯಲ್ಲಿದ್ದೀನಿ. ಕೋಟೆಯ ಕೊನೆ ಭಾಗ ಇದು. ಇದಕ್ಕಿಂತ ಮುಂಚೆ ಏನೂ ಇಲ್ಲ, ಇದರ ನಂತರಂತಹ ಏನೂ ಇಲ್ಲ. ಇದೇ ಲಾಸ್ಟ್ ಪಾರ್ಟು. ಇಲ್ಲೊಬ್ಬ ನರೆ ಪಿಳ್ಳೆ ಸಹ ಇಲ್ಲ. ಇಡೀ ಕೋಟೆಯಲ್ಲಿ ನಾನೊಬ್ಬನೇ ಇದ್ದೀನಿ. ಸೊ ಇಟ್ಸ್ ನಾಟ್ ರೆಕಮೆಂಡೆಡ್ ಫಾರ್ ಲೋನ್ಲಿ ಟ್ರಾವೆಲ್ಸ್. ಅಂದರೆ ನಿಮಗೆ ನಿಮ್ಮ ಧೈರ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕರೇಜಿಯಸ್ ಆಗಿದ್ದರೆ ಬರ್ಬೋದು ಇಲ್ಲಿ ಒಬ್ಬರೇ. ಬಟ್ ಗುಂಪಲ್ಲಿ ಬಂದರೆ ಸ್ವಲ್ಪ ಕಂಪ್ನಿನೂ ಇರುತ್ತೆ. ಒಬ್ಬರೇ ಬಂದರೆ ನೀವೇ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಅಲ್ಲೇನಿದೆ ಇಲ್ಲೇನಿದೆ ಅಂತ ನೀವೇ ಗೆಸ್ ಮಾಡಬೇಕು. ಗೆಸ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ಅದೇ ನೀವು ಗುಂಪಲ್ಲಿ ಬಂದರೆ ಒಂದು 3-4 ಜನ 3-4 ಐಡಿಯಾ ಹೇಳ್ತಾರೆ, ಈ ಕಡೆ ಹೋಗ್ಬೋದು ಅಂತ. ಸೊ ನಾನು ಒಬ್ಬನೇ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. 13 ಸುತ್ತು ಅಂತ ನಾನು ಭಾವಿಸಿದ್ದೀನಿ. 13 ಅಥವಾ 7 ಸುತ್ತು ಸಹ ಇರ್ಬೋದು. ಸೊ ಈಗ ಚನ್ನರಾಯನದುರ್ಗದ ಕೋಟೆಯಿಂದ ಕೆಳಗಡೆ ಇಳಿತಾ ಇದ್ದೀನಿ. ಕೋಟೆಯ 12ನೇ ಬಾಗಿಲಲ್ಲಿದ್ದೀನಿ. ಹತ್ತುವಾಗ ಹೆಂಗೋ ಗೆಸ್ ಮಾಡ್ಕೊಂಡು ಹತ್ಬಿಡ್ತೀರ. ಗೆಸ್ ಮಾಡ್ಕೊಂಡು ಹತ್ಬೋದು. ಇಳಿಯುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗೋ ಸಾಧ್ಯತೆಗಳಿದ್ದಾವೆ. ನನಗೂ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ಅಲ್ಲಿ. ಮತ್ತು ಗೆಸ್ ಮಾಡ್ಕೊಂಡು ಬಂದೆ. ಇಳಿಯುವಾಗ ಹುಲ್ಲಿನ ಮೇಲೆ ಯಾವುದಕ್ಕೂ ಕಾಲಿಡಬೇಡಿ, ಕಾಲು ಜಾರುತ್ತೆ. 12ರಿಂದ 11ನೇ ಬಾಗಿಲಿಗೆ ಬರ್ತಾಯಿದ್ದೀನಿ. 11 ಅಥವಾ ಇದೇ 12ನೇ ಬಾಗಿಲು ಇರ್ಬೋದು. ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ ಕೋಟೆಯ ಗೋಡೆಗಳು, ಅದು 11, 12, 13ನೇ ಸುತ್ತು ಆದಮೇಲೆ ಆ ಗೋಡೆಗಳು ನಿಮಗೆ ಕಾಣಿಸೋದು. ಆ ಗೋಡೆಯಿಂದ ಒಳಭಾಗನೇ ಕೋಟೆಯ ಒಳಾಂಗಣ. ಮೇಯ್ನ್ ಕೋಟೆಯ ತುತ್ತ ತುದಿ ಅಲ್ಲಿರೋದು. ಕೋಟೆನ ಫುಲ್ ಇಳಿದು ಈಗ ನಾನು ಮೊದಲನೇ ಸುತ್ತಿನ ಬಾಗಿಲಲ್ಲಿದ್ದೀನಿ. ಈಗ ಇಲ್ಲಿಂದ ಫುಲ್ ಡೌನ್ ಇಳಿದ್ಬಿಟ್ಟು ಹೋಗಬೇಕು. ಸೊ ಈ ಕೋಟೆಗೋಸ್ಕರ ತುಂಬ ಯುದ್ಧಗಳಾಗಿದ್ದಾವೆ ಅಂತ ಕೇಳ್ಪಟ್ಟಿದ್ದೀನಿ. ಯಾಕಂದರೆ ಈ ಕೋಟೆ ಸ್ಟ್ರಾಟಜಿಕಲಿ ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿತ್ತಂತೆ ಆಗಿನ ಯುದ್ಧ ತಂತ್ರಗಳ ಪ್ರಕಾರ. ಇಲ್ಲಿ ಹತ್ತುವಾಗ ಆರೋ ಮಾರ್ಕ್ಗಳಿದ್ವು ಈ ಕಡೆ ಹೋಗಬೇಕು ಅಂತ. ಸೊ ಆ ಆರೋ ಮಾರ್ಕ್ಗಳನ್ನು ಹುಡುಕ್ತಾ ಇದ್ದೀನಿ ಇಳಿಯೋದಕ್ಕೆ. ಯಾಕಂದರೆ
ಆರೋ ಹತ್ತುವಾಗ ಆರೋ ಮಾರ್ಕ್ ನೋಡ್ಬಿಟ್ಟು ಈಸಿಯಾಗಿ ನಾವು ಹತ್ಬಿಡ್ತೀವಿ. ಈಸಿಯಾಗಿ ಅಂದರೆ ಹತ್ತೋದು ಕಷ್ಟ, ಬಟ್ ದಾರಿ ಈಸಿ ಅಂತ ಅನಿಸುತ್ತೆ. ಓಕೆ, ಇಲ್ಲೊಂದು ಆರೋ ಮಾರ್ಕ್ ಇದೆ. ಸೊ ಇಲ್ಲಿಂದ ಡೌನ್ಗೆ ಹೋಗಬೇಕು ಅಂತ ಅನಿಸುತ್ತೆ. ಇಳಿತಾ ಇದ್ದೀನಿ ಇವಾಗ. ಮೇಲ್ಗಡೆಯಿಂದ ಇಳಿಯುವಾಗ ದಾರಿ ತಪ್ಪಿಬಿಟ್ಟೆ ನಾನು. ನನಗೆಲ್ಲೋ ಆರೋ ಮಾರ್ಕ್ಸ್ ಕಾಣಿಸ್ಲಿಲ್ಲ. ಸೊ ಯಾವುದಾದ್ರು ಅಡ್ಡದಿಡ್ಡಿ ದಾರಿಲಿ ಕೆಳಗಡೆ ಒಂದು ರೆಫರೆನ್ಸ್ ಮೇಲೆ ಇಳ್ಕೊಂಡು ಬಂದೆ. ಸೊ ಇಲ್ಲಿ ಆರೋ ಮಾರ್ಕ್ ಇದೆ ಇಲ್ಲೊಂದು, ಬಟ್ ಇಲ್ಲಿಂದ ಇಳಿದು ಬರಬೇಕಿತ್ತು. ನಾನು ಈ ಕಡೆಯಿಂದ ಇಳಿದ್ಬಿಟ್ಟು ತಪ್ಪು ದಾರಿ ಅದು. ಆ್ಯಕ್ಚುಲಿ ಇಲ್ಲೇ ಇಳಿಬೇಕು. ಅಲ್ಲೊಂದು ಮಾರ್ಕ್ ಇದೆ ಆರೋ ಮಾರ್ಕು, ಅದು ಬಿಟ್ಟರೆ ಇಲ್ಲೊಂದು ಆರೋ ಮಾರ್ಕ್ ಇದೆ. ನಾನು ಆ ಕಡೆಯಿಂದ ಇಳಿದ್ಬಿಟ್ಟು ತಪ್ಪು ದಾರಿಯಿಂದ ಮತ್ತು ಈ ಕಡೆ ಬಂದು ಇಲ್ಲಿ ಆರೋ ಮಾರ್ಕಿಗೆ ಜಾಯ್ನ್ ಆಗ್ತಾಯಿದ್ದೇನೆ. ಗುಡ್ಡನೂ ಸಹ ಸಂಪೂರ್ಣವಾಗಿ ಇಳಿದ್ಬಿಟ್ಟು ಕೆಳಗಡೆ ಬಂದಿದ್ದೀನಿ. ಈಗ ಊರು ಭಾಗದಲ್ಲಿದ್ದೀನಿ. ಊರು ಭಾಗದಲ್ಲಿ ಇಲ್ಲೇನು ಮಾರ್ಕ್ಗಳು ಹಾಕಿದ್ದಾರೆ, ಇದು ನನ್ನ ಪ್ರಕಾರ ಅದು ಆ್ಯಕ್ಚುಲ್ ಎಂಟ್ರೆನ್ಸ್ ಅಲ್ಲ ಕೋಟೆಗೆ ಹೋಗೋದಕ್ಕೆ. ಇದು ಟ್ರೆಕ್ಕಿಂಗ್ ಹೋಗೋರಿಗೋಸ್ಕರ ಮಾರ್ಕ್ಗಳನ್ನ ಹಾಕಿ ಬೆಳಗ್ಗೆ ಮಾರ್ನಿಂಗ್ ಟ್ರೆಕ್ ಮಾಡೋರಿಗೆ, ಟ್ರೆಕ್ ಎಂತೂಸಿಯಾಸಿಸ್ಟ್ ಇರ್ತಾರಲ್ಲ ಅವ್ರಿಗೋಸ್ಕರ ಮಾಡಿರೋದು ಅಂತ ನಾನು ಭಾವಿಸ್ತೀನಿ ಮಾರ್ಕ್ಗಳನ್ನ. ಕೋಟೆಗೆ ಆ್ಯಕ್ಚುಲ್ ಎಂಟ್ರೆನ್ಸ್ ಇದಲ್ಲ ನನ್ನ ಪ್ರಕಾರ. ಯಾಕೆ ಅಂದರೆ ಇನ್ನೊಂದು ನಾನು ನಿಮಗೆ ತೋರಿಸಿದ್ನಲ್ಲ 6 ಅಥವಾ 7ನೇ ಬಾಗಿಲು ಅಂತ ನಿಮಗೆ ಹೇಳಿದ್ನಲ್ಲ, ಅಲ್ಲಿ ಹನುಮಪ್ಪನ ಕೆತ್ತನೆ ಇತ್ತು, ಗಣೇಶನ ಕೆತ್ತನೆ ಇತ್ತು ಬಾಗಿಲಲ್ಲಿ. ನನ್ನ ಪ್ರಕಾರ ಅಲ್ಲೂ ಸಹ ಮೆಟ್ಲುಗಳಿದ್ದಾವೆ ಇಳಿದ್ಬಿಟ್ಟು ಕೆಳಗಡೆ ಹೋಗೋದಕ್ಕೆ. ನನ್ನ ಪ್ರಕಾರ ಅದು ಎಂಟ್ರೆನ್ಸು ಕೋಟೆಗೆ. ಅಲ್ಲಿಂದ ಕೋಟೆಗೆ ಎಂಟ್ರೆನ್ಸ್ ಆಗೋದು ಅಂತ ಭಾವಿಸ್ತೇನೆ. ನನಗೆ ಕೋಟೆ ಹತ್ತುವಾಗ ಇಲ್ಲೊಂದು ದೇವಸ್ಥಾನ ಇದೆ ಚಿಕ್ಕದು ಅಂತ ತೋರಿಸಿದ್ನಲ್ಲ, ಆ ದೇವಸ್ಥಾನದ ಹತ್ರ ಬಂದು ಕೂತಿದ್ದೀನಿ. ತುಂಬ ಸುಸ್ತಾಗಿತ್ತು, ನೀರು ಕುಡಿಯೋಣ ಅಂತ ಇಲ್ಲಿ ಕೂತಿದ್ದೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಈ ಕೋಟೆಯಲ್ಲಿ ನಾನು ಯಾವ್ದಾದ್ರು ಪ್ಲೇಸ್ ಮಿಸ್ ಮಾಡಿದರೆ ದಯವಿಟ್ಟು ಸಹ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಮತ್ತೆ ಬೇರೆ ಯಾರಾದ್ರು ಟ್ರೆಕ್ ಮಾಡ್ಕೊಂಡು ಈ ಕೋಟೆ ನೋಡೋಕ್ಕೆ ಬರೋರಿಗೆ ಆ ಮಿಸ್ಸಿಂಗ್ ಪಾರ್ಟ್ಸು ಹೆಲ್ಪ್ ಆಗುತ್ತೆ ನೋಡೋದಕ್ಕೆ. ಮತ್ತು ನಮ್ಮ ಚಾನಲ್ಗೆ ನೀವೇನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಂದ್ರಾಯನದುರ್ಗಕ್ಕೆ ಹೋಗೋ ರೋಡ್ ಎಂಟ್ರೆನ್ಸಲ್ಲಿದ್ದಾನೆ. ನಿಮಗೆ ಇಲ್ಲಿ ಬೋರ್ಡಲ್ಲಿ ಕಾಣಿಸ್ತದೆ ಅಂತ ಭಾವಿಸ್ತೀನಿ. ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಚಂದ್ರಾಯನದುರ್ಗದ ಬಗ್ಗೆ. ಕೋಟೆ ಆಲ್ರೆಡಿ ತುಂಬ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿದೆ. ಈ ಸತಿ ಬಂದಿರೋ ಮಳೆಗಂತೂ ಇನ್ನೂ ತುಂಬಾ ಡ್ಯಾಮೇಜ್ ಆಗಿ ಎಲ್ಲ ಗೋಡೆಗಳು, ಕೋಟೆ ಎಲ್ಲ ಬಾಗಿಲುಗಳು ಬಿದ್ದೋಗಿದೆ. ಚಂದ್ರಾಯನದುರ್ಗದ ಕೋಟೆ ಇನ್ನೆಷ್ಟು ದಿವಸ ಇರುತ್ತೆ, ಎಷ್ಟು ಮಳೆಗಾಲ ಇರುತ್ತೆ ಅಂತ ಹೇಳೋಕ್ಕೆ ಆಗೋದು ಡೌಟು. ಸೊ ನಿಮಗೆ ಕೋಟೆ ನೋಡೋ ಹಂಬಲ ಇದ್ದರೆ, ಕೋಟೆ ನೋಡುವ ಉತ್ಸಾಹಗಳಿದ್ದರೆ, ಇದು ಒಂದು ಇಂಪಾರ್ಟೆಂಟ್ ಕೋಟೆ ಮತ್ತು ತುಂಬ ದುರ್ಗಮವಾದ ಕೋಟೆ. ಈ ಕೋಟೆನ ನೀವು ಮಿಸ್ ಮಾಡದೆ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿಂದ ಮಧುಗಿರಿ ಕೋಟೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ಚಂದ್ರಾಯನದುರ್ಗ ಕೋಟೆ ಹತ್ತಿ ಇಳಿಯೋಷ್ಟೊತ್ತಿಗೆ ಫುಲ್ ಸುಸ್ತಾಗೋಯಿತು. ಸೊ ಮಧುಗಿರಿ ಕೋಟೆಗೆ ಹೋಗೋದು ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಇನ್ನೂ ಪ್ಲ್ಯಾನ್ ಯೋಚನೆ ಮಾಡ್ತಾಯಿದ್ದೀನಿ. ಆನ್ ದಿ ವೇ ಥಿಂಕ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.